ಸಿಂಧುಘಟ್ಟ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ ಶಾಸಕ ಎಚ್.ಡಿ. ಮಂಜು. ಕೆಆರ್ಪೇಟೆ ತಾಲೂಕಿನ ಸಿಂಧುಘಟ್ಟ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ 5ನೇ ಕೇಂದ್ರದ ನೂತನ ಕಟ್ಟಡವನ್ನ ಉದ್ಘಾಟಿಸಿ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆಯಾಗುವ ಆಹಾರ ಪದಾರ್ಥಗಳು ಗುಣಮಟ್ಟದಲ್ಲಿ ಇಲ್ಲದಿದ್ದರೆ ಅದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಬೇಕು. ಕಾಲಕಾಲಕ್ಕೆ ಕಿಶೋರಿಯರಿಗೆ, ಗರ್ಭಿಣಿ ಬಾಣಂತಿಯರಿಗೆ ಆಹಾರ ಪದಾರ್ಥಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕರೆದು ವಿತರಣೆ ಮಾಡಬೇಕು. ಈ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೈಜೋಡಿಸಬೇಕೆಂದು ಸಲಹೆ ನೀಡಿದರು. ಗ್ರಾಮೀಣ ಪ್ರದೇಶದ ಜನರು ಕಾನ್ವೆಂಟ್ಗಳ ವ್ಯಾಮೋಹ ಹಾಗೂ ಆಂಗ್ಲ ಮಾಧ್ಯಮದ ಪ್ರೇಮದಿಂದ ಹೊರಬಂದು ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಕೊಡಿಸಲು ಮುಂದಾಗಬೇಕು ಹಾಗೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವುದನ್ನು ತಪ್ಪಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಶಾಸಕರು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಸುಷ್ಮಾ, ಸಿಂಧುಘಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಾವಣ್ಯ ಕುಮಾರ್, ಸಿಡಿಪಿಒ ವಿದ್ಯಾ, ಓಂಕಾರ ಗೌಡ, ಅಂಗನವಾಡಿ ಮೇಲ್ವಿಚಾರಕಿ ಶಾಂತವ್ವ, ಎಸ್ ಹಾವಣ್ಣವರ್, ಟಿಎಪಿಸಿಎಂಎಸ್ ನಿರ್ದೇಶಕ ಕೊರಟಗೆರೆ ದಿನೇಶ್, ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ಕೆಜಿ ವಾಣಿ, ಕಾರ್ಯದರ್ಶಿ ನಾಗಪ್ಪ, ಸದಸ್ಯರಾದ ಸುಮಾಲತಾ, ನಂಜಪ್ಪ, ಆಸಾ, ಸೋಮಶೇಖರ್, ಟಿಎಪಿಸಿಎಂಎಸ್ ನಿರ್ದೇಶಕ ಕೊರಟಗೆರೆ ದಿನೇಶ್, ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ಕೆಜಿ ವಾಣಿ, ಕಾರ್ಯದರ್ಶಿ ನಾಗಪ್ಪ, ಸದಸ್ಯರಾದ ಸುಮಲತಾ, ನಂಜಪ್ಪ, ಆಶಾ, ಸೋಮಶೇಖರ್, ಎಸ್ಐ ಗಿರೀಶ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಎಸ್ ಚಿದಂಬರ್, ಎಪಿಎಂಸಿ ಮಾಜಿ ನಿರ್ದೇಶಕ ಸೋಮ್ ಸುಂದರ್, ಅಂಗನವಾಡಿ ಶಿಕ್ಷಕರಾದ ತುಳಸಿ, ಕೆಎಸ್ ಅಶ್ವಿನಿ, ಮಹದೇವಿ, ಸುಮಾ, ಕೆ ಸುಶೀಲಾ, ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪಿ ಪ್ರತಾಪ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್ ರವಿ, ಹೊನ್ನೇನಹಳ್ಳಿ. ನಮ್ಮ ತಾಲೂಕಿನ ಅತ್ಯಂತ ದೊಡ್ಡ ಗ್ರಾಮ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಬಹುತೇಕ 3 ಅಂಗನವಾಡಿ ಕೇಂದ್ರಗಳು, 5 ಅಂಗನವಾಡಿ ಕೇಂದ್ರಗಳು ಕಾರ್ಯಪ್ರವೃತ್ತಿಯಾಗಿದೆ. ಅದರಲ್ಲಿ 3ನೇ ವಾರ್ಡ್ನ ಒಂದು ಅಂಗನವಾಡಿ ಕೇಂದ್ರ ಹೊಸದಾಗಿ ನೂತನವಾಗಿ ಕನ್ಸ್ಟ್ರಕ್ಷನ್ ಆಗಿ ಇವತ್ತು ಪ್ರಾರಂಭ ಮಾಡಿದ್ವಿ. ಇದು ಸರ್ಕಾರ ಶಿಶು ಇಲಾಖೆಯಿಂದ 22-23 ಸಾಲಿನಲ್ಲಿ ಬಂದಂಥ ಅನುದಾನದಲ್ಲಿ 14 ಲಕ್ಷದಲ್ಲಿ ನಿರ್ಮಿತಿ ಕೇಂದ್ರ ಮುಖಾಂತರ ನಮ್ಮ ದಿನೇಶ್ ಅವರು ಉತ್ತಮವಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೊಟ್ಟಿದ್ದಾರೆ ದಿನೇಶ್ ಅವರು. ನಮ್ಮ ಎಪಿಎಂಸಿ ನಿರ್ದೇಶಕರು ನಮ್ಮ ಆತ್ಮೀಯರು ಗುಣಮಟ್ಟವನ್ನು ಕಾಯ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರು ಪದೇ ಹೇಳ್ತಾ ಇದ್ರು, ನಾವು ಅಟ್ಲೀಸ್ಟು ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮ ಅಟ್ಲೀಸ್ಟ್ ನಿಮ್ಗೆ ಗೌರವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಅರ್ನಿಂಗ್ಸ್ಗೋಸ್ಕರ ಮಾಡಲ್ಲ, ಸೇವಾ ದೃಷ್ಟಿಯಿಂದ ನಮ್ಮ ಸಿಂಧುಘಟ್ಟಕ್ಕೆ ಅತ್ಯಂತ ಹೆಚ್ಚು ಸಂಬಂಧಿಕರಿರ್ತಾರೆ, ರೈತರುಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಮಾತು ಹೇಳಿದ್ರೆ, ಅದೇ ಥರ ಅಚ್ಚುಕಟ್ಟಾಗಿ ಸಹ ಮಾಡಿದರೆ ಈ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು, ಸದಸ್ಯಗಳು, ನಮ್ಮ ಅಧಿಕಾರಿಗಳು ಕೂಡಿ, ನಮ್ಮ ಮಕ್ಕಳು ಒಳಗೂಡಿ ಇವತ್ತು ಟೇಪ್ ಕಟ್ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಇದು ಒಂದು ಚೆನ್ನಾಗಿ ಮಾಡ್ಕೊಂಡೋಗಲಿ. ಈ ಕಾನ್ಸೆಪ್ಟ್ ನಮಗೆಲ್ಲ ಗೊತ್ತಿದೆ. ಮಕ್ಕಳಿಗೆ ಶಾಲೆ ಏನು ಕಾನ್ವೆಂಟು, LKG, UKG ಗ್ರಾಮೀಣ ಪ್ರದೇಶದಲ್ಲಿ ಆ ಕಾನ್ಸೆಪ್ಟನ್ನ ಒಂದು ಉದ್ದೇಶದಿಂದ ಇವತ್ತು ಅಂಗನವಾಡಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅದು ಇವತ್ತು KPSC ಶಾಲೆ ಮಕ್ಕಳು LKGಗೆ ಅಡಾಪ್ಟ್ ಆಗ್ತದೆ. ಇವತ್ತು ಅಂಗನವಾಡಿ ಸಹಾಯಕಿಯರು ಸಹ ಇವತ್ತು ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದ ಎಲ್ಲ ಸಾರ್ವಜನಿಕರಿಗೆ ತಲುಪಿಸುವ ಮಟ್ಟದಲ್ಲಿ ಅವರು ಸಹ ಸಕ್ರಿಯರಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮ್ಮ ಮೀಡಿಯಾ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ಅವ್ರಿಗೂ ಸಂಪೂರ್ಣವಾದ ಸೇವಾ ಪದ್ಧತಿಯನ್ನು ಕೊಡಬೇಕು. ಜೊತೆಗೆ ಅವರಿಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅನ್ನೋ ಮಾತನ್ನು ಸಹ ಪದೇ ಹೇಳ್ತಿದ್ದೆ. ಕಳೆದ ಬಾರಿ ನಮ್ಮ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಸಚಿವರಂಥ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಕಲ್ಯಾಣ ಮಂಡಳಿ ಬಂದ ಸಂದರ್ಭದಲ್ಲಿ ಸಹ ನಾನು ಅವ್ರನ್ನ ವೇದಿಕೆಯಲ್ಲಿ ಒತ್ತಾಯ ಮಾಡಿದೆ. ನಮ್ಮ ಮೀಡಿಯಾ ಮುಖಾಂತರ ಮತ್ತೊಂದು ಒತ್ತಾಯ ಮಾಡ್ತೀವಿ. ಒಂದು ಅವರಿಗೆ ಒಂದು ಸೇವಾ ಭದ್ರತೆ ಜೊತೆಗೆ ಕನಿಷ್ಠ ವೇತನ ಕೊಡುವಂಥ ಕೆಲಸ ಮಾಡಲಿ. ಜೊತೆಗೆ ಅವ್ರಿಗೆ ಸೇವೆಯನ್ನು ಇನ್ನೂ ಉತ್ತಮವಾಗಿ ಮಾಡಲಿ.
ಮಾಡಲಿಕ್ಕೆ ಒಂದು ಸಹಕಾರ ಒಂದು ಪ್ರೇರಣೆ ಇರ್ತಾರೆ. ತುಂಬ ಹುಮ್ಮಸ್ಸಿನ ಮಾಡಲಿಕ್ಕೆ ಸರ್ಕಾರ ಸಹಕಾರ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ.